ವಾಸವಿ ಶಿಕ್ಷಣ ಸಂಸ್ಥೆಯಲ್ಲಿ ಶೈಕ್ಷಣಿಕ ಸಾಧಕರಿಗೆ ಗೌರವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಸ್ವಚ್ಛತಾ ಯುವ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕು. ತೇಜಸ್ವಿನಿ ಅನಂತಕುಮಾರ್. ವಿದ್ಯಾರ್ಥಿಗಳು ವಿದ್ಯಾವಂತರಾಗುವ ಜೊತೆಗೆ ಪ್ರಕೃತಿ ಪರಿಸರ ರಕ್ಷಿಸಲು ಸ್ವಚ್ಛತಾ ಯುವ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅದಮ್ಯ ಚೇತನ ಸಂಸ್ಥೆಯ ಸಂಸ್ಥಾಪಕರಾದ ತೇಜಸ್ವಿನಿ ಅನಂತಕುಮಾರ್ ಹೇಳಿದ್ದಾರೆ. ವಾಸವಿ ಸಮೂಹ ವಿದ್ಯಾಸಂಸ್ಥೆ ವಾಸವಿ ಜ್ಞಾನಪೀಠ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪದವಿ ಶಿಕ್ಷಣದಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಪ್ರತಿದಿನ 30 ಲಕ್ಷ ಹಾಲಿನ ಪ್ಲಾಸ್ಟಿಕ್ ಚೀಲ, 10 ಲಕ್ಷ ಮೊಸರು, ಶಾಂಪೂ, ಚಿಪ್ಸ್, ಪಾನ್ ಪರಾಗ್ ಎಲ್ಲ ಸೇರಿ 1 ಕೋಟಿ ಪ್ಲಾಸ್ಟಿಕ್ ಚೀಲ ಉತ್ಪತ್ತಿಯಾಗುತ್ತದೆ. ಇಂತಹ ಪ್ಲಾಸ್ಟಿಕ್ ಚೀಲಗಳ ತುದಿ ಕತ್ತರಿಸಿದರೆ ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಭೂಮಿ ಮೇಲೆ ಪರಿಸರಕ್ಕೆ ಅಪಾಯಕಾರಿಯಾಗಲಿದೆ. ಹಾಲನ್ನು ಬಾಟಲ್ ಮೂಲಕ ಪೂರೈಸಿದರೆ ಪ್ರತಿ ಬಾಟಲ್ಗೆ 4 ರು ದರ ಹೆಚ್ಚಾಗುತ್ತದೆ ಎಂದರು. ಮನೆಯಿಂದ ಹೊರಗಡೆ ಹೋಗುವಾಗ ಕುಡಿಯುವ ನೀರಿನ ಬಾಟಲ್ ಅನ್ನು ತೆಗೆದುಕೊಂಡು ಹೋದರೆ ಪ್ಲಾಸ್ಟಿಕ್ ಬಾಟಲ್ಗಳ ಸಂಖ್ಯೆ ಕಡಿಮೆ ಮಾಡಬಹುದು. 2 ಗುಡುಕು ನೀರು ಕುಡಿಯಲು 1 ಬಾಟಲ್ ಬೇಕೆ? 1 ಕೆಜಿ ಸಿಮೆಂಟ್ ಉತ್ಪಾದನೆ ಮಾಡಲು 3/4 ಕೆಜಿ ಕಾರ್ಬನ್ ಡೈಆಕ್ಸೈಡ್ ಪರಿಸರಕ್ಕೆ ಸೇರುತ್ತದೆ. ಮನೆ ನಿರ್ಮಿಸುವಾಗ ಸಿಮೆಂಟ್ ಕಡಿಮೆ ಬಳಸಬೇಕು. ಭಾರತದ ಇತಿಹಾಸ ಸಂಸ್ಕೃತಿಯನ್ನು ಅರಿತು ಎಲ್ಲರೂ ಪ್ರಕೃತಿಯ ರಾಯಭಾರಿಗಳಾಗಬೇಕು. ಹೆಚ್ಚುವರಿ ದರ ಪಾವತಿಸಲು ಜನ ಒಪ್ಪುತ್ತಿಲ್ಲ. ಹೀಗಾಗಿ ಪ್ಲಾಸ್ಟಿಕ್ ಚೀಲ, ಪ್ಲಾಸ್ಟಿಕ್ ಬಾಟಲ್ ರಹಿತ ಜೀವನ ಶೈಲಿ ರೂಢಿಸಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳು ಉತ್ತಮ ನಾಗರಿಕರಾಗಿ ಸಮಾಜದ ಹಿತಕ್ಕಾಗಿ ಕಾರ್ಯನಿರ್ವಹಿಸಬೇಕು. ಶಿಕ್ಷಣದ ಜೊತೆಗೆ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಸ್ವಚ್ಛ ಹಾಗೂ ಸುಂದರ ನಗರವನ್ನು ರೂಪಿಸಲು ಸಹಕರಿಸಬೇಕು. ಪರೋಪಕಾರದ ಮನೋಭಾವದಿಂದ ಸಹಾಯ ಮಾಡಲು ಮುಂದಾಗಬೇಕು. ವಿದ್ಯಾರ್ಥಿಗಳು ಉತ್ತಮ ಮಾನವೀಯ ಗುಣಗಳ ಮೂಲಕ ದೇಶದ ಪ್ರಗತಿಗೆ ಸಹಕರಿಸಬೇಕು ಎಂದು ಹೇಳಿದರು. ವಾಸವಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಡಿಆರ್ ವಿಜಯ್ ಸಾರಥಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಸಮರ್ಪಣಾ ಮನೋಭಾವನೆಯಿಂದ ಕಾರ್ಯನಿರ್ವಹಿಸಬೇಕು. ಕಠಿಣ ಪರಿಶ್ರಮ, ಬದ್ಧತೆಯಿಂದ ಉನ್ನತ ಸಾಧನೆಗೆ ಪಥವನ್ನು ನಿರ್ಮಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಪದ್ಮಾ, ಸಿಬ್ಬಂದಿಗಳಾದ ಡಾಕ್ಟರ್ ರಂಗಸ್ವಾಮಿ, ರಚನಾ, ಸೌಭಾಗ್ಯ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ವಾಸವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿನ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಪಾಸ್ಔಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಸನ್ಮಾನವೂ ಇತ್ತು. ಹೊಸ ಕೋರ್ಸು ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಯುವಕ ಯುವತಿಯರಿಗೆ ಹೇಳಿದ್ದು, ದೇಶದ ಸಂಸ್ಕೃತಿಯ ಮತ್ತು ನಮ್ಮ ಪರಿಸರದ ಪ್ರಕೃತಿಯ ಯುವ ರಾಯಭಾರಿಗಳಾಗಿ ವಿಷಯಗಳನ್ನು ತಿಳ್ಕೊಂಡು ವೈಯಕ್ತಿಕ ಜೀವನದಲ್ಲೂ ಬದಲಾವಣೆ ಆಗಬೇಕು ಮತ್ತು ನಮ್ಮ ಪರಿಸರದ ಬದಲಾವಣೆಗೂ ನಾವು ಹರಿಕಾರರಾಗೋಣ ಅಂತ ಕರೆ ಕೊಟ್ಟಿದ್ದೀನಿ. ಡಿಗ್ರಿ, ಡಿಪ್ಲೊಮೊ ಹಾಗೆ BCA, BBA ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಫ್ರೆಷರ್ಸ್ ಡೇ ಅಂತ ಹೇಳಿ ಮಾಡಿದ್ವಿ. ಈ ಒಂದು ಸಮಾರಂಭಕ್ಕೆ ಅದಮ್ಯ ಚೇತನ ಅವರ ಚೇರ್ಪರ್ಸನ್ ಆಗಿರುವಂತಹ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಅವರು ಬಂದು ಮಕ್ಕಳಿಗೆ ಒಂದು ಒಳ್ಳೆಯ ಪರಿಸರದ ಬಗ್ಗೆ ಆಗಲಿ, ಜೀವನದ ಬಗ್ಗೆ ಆಗಲಿ, ದೇಶದ ಪ್ರಜೆಗಳಾಗಬೇಕು, ಉತ್ತಮ ಪ್ರಜೆಗಳಾಗಬೇಕು ಅಂತೇಳಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟೋಗಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯೂ ಸಹ ಈ ಒಂದು ಕೇವಲ ವಿದ್ಯಾಭ್ಯಾಸನೇ ಅಲ್ಲ, ನಿರುದ್ಯೋಗ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸ್ತಿದ್ದೀವಿ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ಸುಮಾರು 5,000 ಜನ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದೀವಿ. ನಮ್ಮಲ್ಲಿ PUCಗೆ ಬಂದರೆ PUCಗೆ ವಿದ್ಯಾರ್ಥಿಯಾಗಿ ಬಂದು ಡಿಗ್ರಿ ಆದಮೇಲೆ ಅವರು ಉದ್ಯೋಗಾವಕಾಶ ಪಡೆದು ಉದ್ಯೋಗಿಯಾಗಿ ಈ ಸಂಸ್ಥೆಯಿಂದ ಹೊರಗಡೆ ಹೋಗಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಸರಿ ಒಳ್ಳೆಯ ಒಂದು ರಿಸಲ್ಟು ಕೂಡ ನಮಗೆ ಡಿಗ್ರಿನಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ. ಈ ವರ್ಷದಿಂದ BBA, MBA, MCA ಹಾಗೂ MCOM ಕ್ಲಾಸುಗಳು ಕೂಡ ಶುರು ಮಾಡ್ತಾ ಇದ್ದೀವಿ. ಅದಕ್ಕೂ ಸಹ ಒಳ್ಳೆಯ ಬೇಡಿಕೆ ಇದೆ. ಹಾಗೆ ಈ ಸಂಸ್ಥೆ ಸಮಾಜಮುಖಿಯಾಗಿ ಸಮಾಜಕ್ಕೊಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ಒಳ್ಳೆಯ ಪ್ರಜೆಗಳನ್ನು ಕೊಡುವಂಥ ಧ್ಯೇಯ ಇಟ್ಟುಕೊಂಡು ಈ ಸಂಸ್ಥೆ ನಿರಂತರವಾಗಿ ದುಡಿತಾ ಇದ್ದೀವಿ. ಈ ಸಂಸ್ಥೆಗೆ ಇನ್ನೂ ಹೆಚ್ಚಿಗೆ ಒಂದು ಒಳ್ಳೆಯ ವಿದ್ಯಾರ್ಥಿಗಳು ಬಂದು ಈ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೀಲಿ ಅನ್ನೋ ಒಂದು ಆಸೆ ಇಟ್ಟುಕೊಂಡು ಈ ಸಂಸ್ಥೆ ನಡೆಸ್ತಾ ಇದ್ದೀನಿ.